ಚಾಮರಾಜನಗರ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಹಾಗೂ ದಕ್ಷ ರಾಜಕಾರಣಿಗಳಾಗಿದ್ದಂತಹ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಿದ್ದಂತಹ ಬಿ ರಾಚಯ್ಯನವರು ಹಿರಿಯ ರಾಜಕಾರಣಿಗಳು. ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹೆಸರು ಇರುವಂತಹ ಬಿ ರಾಚಯ್ಯನವರು ಒಂದು ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿದ್ದಂಥವರು, ಉತ್ತಮವಂಥ ಸಾಧನೆಗಳನ್ನ ಮಾಡಿದಂಥವರು, ರಾಜ್ಯಪಾಲರಾಗಿದ್ದಂಥವರು, ವಿವಿಧ ಖಾತೆಗಳಲ್ಲಿ ಸಚಿವರಾಗಿದ್ದಂಥವರು ವಿವಿಧ ಮುಖ್ಯಮಂತ್ರಿಗಳ ಅವಧಿಯಲ್ಲಿ. ಹಾಗಾಗಿ ಅವರ ನೆನಪಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಬಿ ರಾಚಯ್ಯವರ ಒಂದು ಸ್ಮಾರಕ ಲೋಕಾರ್ಪಣೆ ಆಗ್ತಾಯಿದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಇದು ಚಾಮರಾಜನಗರಕ್ಕೆ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವಂಥ ಹಾಲೂರು ಗ್ರಾಮದಲ್ಲಿ ನಡೆಯುತ್ತಿದೆ ಈ ಕಾರ್ಯಕ್ರಮ. ಸಂತೆಮರಳಿಯಲ್ಲಿ 2 ಬಾರಿ ಶಾಸಕರಾಗಿ, ಕೊಳ್ಳೇಗಾಲದ ಕ್ಷೇತ್ರದಲ್ಲಿ ಈಗ 1ನೇ ಬಾರಿ ಶಾಸಕರಾಗಿರುವ AR ಕೃಷ್ಣಮೂರ್ತಿಯವರು ಇದು ಒಟ್ಟು 3 ಬಾರಿ ಶಾಸಕರಾದಂಥವರು. ಅವರ ಬಿ ರಾಚಯ್ಯನ ಸುಪುತ್ರರು. ಹಾಗಾಗಿ ಅವರ ಸುಪುತ್ರರಾದಂತಹ AR ಕೃಷ್ಣಮೂರ್ತಿಯವರು ಮತ್ತು AR ಬಾಲರಾಜ್ ಅವರು ಸೇರಿದಂತೆ ಅವರ ಕುಟುಂಬ ವರ್ಗ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕೊಳ್ಳೇಗಾಲ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್, ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಹಾಗಾಗಿ ಹಾಲೂರಿನಲ್ಲಿ ಒಂದು ಸಂಭ್ರಮ ನೆರವೇರಿದೆ. ಮುಖ್ಯಮಂತ್ರಿಗಳು ಬೆಳಗ್ಗೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ ನಂತರ ಹಾಲೂರಕ್ಕೆ ನೇರವಾಗಿ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ವೆಂಕಟೇಶ್ ಸೇರಿದಂತೆ ವಿವಿಧ ಸಚಿವರುಗಳು ಮತ್ತು ವಿವಿಧ ಜಿಲ್ಲೆಯ ವಿವಿಧ ಶಾಸಕರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅವರ AR ಕೃಷ್ಣಮೂರ್ತಿ ಅಭಿಮಾನಿ ಬಳಗ, ಬಿ ರಾಚಯ್ಯನವರ ಅಭಿಮಾನಿ ಬಳಗ ಸೇರಿದಂತೆ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ. ಮತ್ತು ಬಹಳಷ್ಟು ಜನ ಅಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾಡಳಿತ ಕಾರ್ಯಕ್ರಮ ಆಗಿದ್ದರಿಂದ, ಅಧಿಕಾರಿಗಳಿಗೂ ಸಹ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರಿಂದ ಬಹಳಷ್ಟು ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಸುಮಾರು 4.25 ಕೋಟಿ ಅಂದಾಜಿನಲ್ಲಿ ಕರ್ನಾಟಕ ಸರ್ಕಾರ ಈ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಇವತ್ತು ಅದು ಲೋಕಾರ್ಪಣೆ ಆಗುತ್ತಿರುವುದರಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಇದನ್ನು ವಿಶಿಷ್ಟವಾಗಿ ಕೊಳ್ಳೇಗಾಲ ಕ್ಷೇತ್ರ ಶಾಸಕ AR ಕೃಷ್ಣಮೂರ್ತಿಯವರು ಕಳೆದ 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಮಾಡಿ ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಮತ್ತು ರಾಜಕಾರಣಿಗಳು ಮತ್ತು ವಿವಿಧ ಭಾಗದಿಂದ ಬಂದಿರುವಂಥ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಬಂದಿದ್ದಾರೆ. ಬಿ ರಾಚಯ್ಯನವರು ಅಂದರೆ ಒಂದು ಶಿಸ್ತು, ಒಂದು ಕಟ್ಟುನಿಟ್ಟಿನ ರಾಜಕಾರಣ ಮತ್ತು ಅವರ ರಾಜಕೀಯದ ರಾಜಕೀಯ ಉದ್ದಕ್ಕೂ ಕೂಡ ಒಂದು ಅಚ್ಚುಕಟ್ಟತನ ಇತ್ತು, ಅಷ್ಟೇ ಒಂದು ಬಿಗಿ ನಿಲುವಿತ್ತು, ಅಷ್ಟೇ ಒಂದು ಕಟ್ಟುನಿಟ್ಟಿನ ಇತ್ತು, ಅಷ್ಟೇ ಪ್ರಾಮಾಣಿಕತೆಯೂ ಇತ್ತು. ಹಾಗಾಗಿ ಅವರಿಗೆ ಒಂದು ಜನಪ್ರಿಯತೆ ಈಗಲೂ ಕೂಡ ಅದು ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ಅಂದರೆ ಅದರಲ್ಲಿ ಬಿ ರಾಚಯ್ಯನವರು ಕೂಡ ಮೊದಲ ಸಾಲಿನಲ್ಲಿ ಸೇರ್ತಾರೆ. ಹಾಗಾಗಿ ಬಿ ರಾಚಯ್ಯನವರನ್ನು ಸ್ಮರಿಸುವಂಥ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮತ್ತು ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಹಾಗಾಗಿ ಈ ನೆನಪಿನಲ್ಲಿ ಇವತ್ತು ನಡೆಯುತ್ತಿರುವಂಥ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳು ನೇರವಾಗಿ ಹಾಲೂರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಮತ್ತು ಈ ಸ್ಮಾರಕ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಜೊತೆ ಅನೇಕ ಸಚಿವರುಗಳು, ಶಾಸಕರುಗಳು ಮತ್ತು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಮುಖಂಡರುಗಳು ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಹುತೇಕ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ಕೂಡ ಅದ್ದೂರಿಯಾಗಿ ಸ್ವಾಗತಿಸಲು, ಗಣ್ಯರನ್ನೆಲ್ಲರನ್ನು ಸ್ವಾಗತಿಸಲು ಇದಕ್ಕೆ ಬಿ ರಾಚಯ್ಯ ಅಭಿಮಾನಿ ಬಳಗ ಮತ್ತು AR ಕೃಷ್ಣ ಅಭಿಮಾನಿ ಬಳಗ ಬಹಳ ಉತ್ಸುಕತೆಯಿಂದ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಹೇಗೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಖುದ್ದಾಗಿ ಇಲ್ಲಿ ಭೇಟಿ ನೀಡಿ ಈ ಕಾರ್ಯಕ್ರಮದ ಸಂಪೂರ್ಣ ರೂಪರೇಷೆಗಳನ್ನು ಮತ್ತು ಈ ಕಾರ್ಯಕ್ರಮದ ಹಾಲೂರಿನಲ್ಲಿ ಸಿದ್ಧತೆ ಆಗಿರುವಂಥರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ.